ಹೊಸ ಕನ್ನಡ ಸಿನಿಮಾ ಕೋನ ಬಗ್ಗೆ ಕೇಳಿದಿರಾ? ಬನ್ನಿ, ಜಾನಪದ, ಭಯ ಮತ್ತೆ ಸ್ವಲ್ಪ ಕಾಮಿಡಿ ಈ ಮೂರೂ ಸೇರಿದ್ರೆ ಹೇಗಿರುತ್ತೆ? ಕೋನ ಸಿನಿಮಾದಲ್ಲಿ ಇದು ವರ್ಕ್ ಆಗಿದೆಯಾ? ಕೋನ ಕನ್ನಡಕ್ಕೆ ಒಂದು ಹೊಸ ಜಾನರ್ ತಂದಿದೆ. ಅದೇ ಫೋಕ್ ಹಾರರ್. ಇದೊಂದು ಧೈರ್ಯದ ಪ್ರಯತ್ನ ಅಂತಾನೆ ಹೇಳ್ಬೋದು. ಕಥೆಯ ಕೇಂದ್ರಬಿಂದು ಕೋನ ಅನ್ನೋ ಒಂದು ಹಳೆಯ ಆಚರಣೆ. ಇದರಲ್ಲಿ ಹಳ್ಳಿಯ ಕರಾಳ ರಹಸ್ಯಗಳು ಅಡಗಿವೆ. ಸಿನಿಮಾದ ಫಸ್ಟ್ ಹಾಫು ತುಂಬಾನೇ ಹಿಡಿದಿಟ್ಕೊಳ್ಳುತ್ತೆ. ಭಯ, ಕುತೂಹಲ ಹಾಗೆ ಸ್ವಲ್ಪ ನಗು ಎಲ್ಲವೂ ಇದೆ. ಕೋಮಲ್ ಕುಮಾರ್ ಇಲ್ಲಿ ತಮ್ಮ ಕಾಮಿಡಿ ಇಮೇಜ್ನಿಂದ ಹೊರಬಂದಿದ್ದಾರೆ. ಅವ್ರದ್ದು ತುಂಬಾನೇ ಗಂಭೀರ ಭಾವನಾತ್ಮಕ ನಟನೆ. ಕೋಮಲ್ ಮಾತ್ರವಲ್ಲ, ಇಡೀ ಪೋಷಕ ನಟರ ಬಳಗ ಅದ್ಭುತವಾಗಿ ನಟಿಸಿದೆ. ಎಲ್ಲವೂ ತುಂಬಾನೇ ಸಹಜವಾಗಿ ಕಾಣುತ್ತೆ. ಕಥೆ ಅಷ್ಟೇ ಅಲ್ಲ, ಟೆಕ್ನಿಕಲ್ ಆಗಿಯೂ ಈ ಸಿನಿಮಾ ಸಖತ್ ಸ್ಟ್ರಾಂಗ್ ಆಗಿದೆ. ವಿಜುವಲ್ಸ್ ಮತ್ತೆ ಸೌಂಡ್ ಡಿಸೈನ್ ಅದ್ಭುತ. ಕ್ಯಾಮ್ರಾ ವರ್ಕ್ ಹಳ್ಳಿಯ ರಹಸ್ಯಮಯ ವಾತಾವರಣವನ್ನ ಚೆನ್ನಾಗಿ ಸೆರೆಹಿಡಿದಿದೆ. ಹಿನ್ನೆಲೆ ಸಂಗೀತ ಭಯವನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಆದ್ರೆ ಫಸ್ಟ್ ಹಾಫ್ನಲ್ಲಿದ್ದ ವೇಗ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕೆ ಹೀಗಾಯ್ತೋ ನೋಡೋಣ. ಸಿನಿಮಾದ ಮಹತ್ವಾಕಾಂಕ್ಷೆ ದೊಡ್ಡದಿದೆ, ಆದ್ರೆ ರಿಯಾಲಿಟಿ ಬೇರೆನೇ ಇದೆ. ಏನ್ ವರ್ಕಾಯ್ತು ಏನಾಗ್ಲಿಲ್ಲ ನೋಡೋಣ. ಮೊದಲಾರ್ಧದಲ್ಲಿ ಸಸ್ಪೆನ್ಸ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಆದರೆ ಸೆಕೆಂಡ್ ಹಾಫ್ನಲ್ಲಿ ಫೋಕಸ್ ತಪ್ಪುತ್ತೆ, ಕ್ಲೈಮ್ಯಾಕ್ಸ್ ವೀಕ್ ಅನ್ಸುತ್ತೆ. ಎಡಿಟಿಂಗ್ ಇನ್ನಷ್ಟು ಶಾರ್ಪ್ ಆಗಿರ್ಬೋದಿತ್ತು. ಕೆಲವು ದೃಶ್ಯಗಳು ಮತ್ತು ಫ್ಲ್ಯಾಶ್ಬ್ಯಾಕ್ಗಳು ಕಥೆಯ ವೇಗವನ್ನ ಕಡಿಮೆ ಮಾಡ್ತವೆ. ಹಾಗಿದ್ರೆ ಒಟ್ಟಾರೆಯಾಗಿ ಈ ಸಿನಿಮಾ ಹೇಗಿದೆ? ಇದರ ಬಗ್ಗೆ ಅಂತಿಮ ತೀರ್ಪು ಏನು ಅಂತ ನೋಡೋಣ ಬನ್ನಿ. ಪರ್ಫೆಕ್ಟ್ ಅಲ್ಲದೇ ಇರ್ಬೋದು, ಆದರೆ ಇದೊಂದು ಮಹತ್ವಾಕಾಂಕ್ಷೆ ಪ್ರಯತ್ನ. ಕನ್ನಡದಲ್ಲಿ ಹೊಸದನ್ನು ಟ್ರೈ ಮಾಡಿದ್ದಕ್ಕೆ ಮೆಚ್ಚಲೇಬೇಕು. ಸೊ ಅಂದ್ರೆ ಇದೊಂದು ಒಳ್ಳೆ ಪ್ರಯತ್ನ, ಆದ್ರೆ ಇನ್ನೂ ಬೆಟರ್ ಆಗಿರಬಹುದಿತ್ತು. ನಿಧಾನವಾಗಿ ಕಾಡುವ ವಾತಾವರಣದ ಹಾರರ್ ಇಷ್ಟಪಡೋರಿಗೆ ಈ ಸಿನಿಮಾ ಸರಿ ಹೊಂದುತ್ತೆ. ಬರೀ ಥ್ರಿಲ್ ಬಯಸೋರಿಗೆ ಇಷ್ಟ ಆಗದೇ ಇರ್ಬೋದು. ಕೊನೆಗೆ ಉಳಿಯೋ ಪ್ರಶ್ನೆ, ಕೋನ ಒಂದು ಮೆಚ್ಚುವಂತಹ ಪ್ರಯತ್ನನಾ ಅಥವಾ ಒಂದು ಮಿಸ್ ಆದ ಅವಕಾಶನಾ? ಇದು ಚರ್ಚೆಗೆ ಬಿಟ್ಟಿದ್ದು.